ಇಂದು ಜುಲೈ 20ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿಯ ಈ ಒಂದು ಅಪೂರ್ವ ಬರಹ. ಶಿರೋನಾಮೆ ಎ ಸಿಂಪಲ್ ಫಾರ್ಮುಲಾ. ಎ ಸಿಂಪಲ್ ಫಾರ್ಮುಲಾ. ಈ ಬರಹವನ್ನು ನಾನು ಓದಿದ ತಕ್ಷಣ ನನಗೆ ನೆನಪಾದದು ನಮ್ಮ ಪೂಜ್ಯ ಶ್ರೀ ಸಿದ್ಧೇಶ್ವರ ಸ್ವಾಮಿಗಳ ನಡೆದಾಡುವ ದೇವರು ಅಂತೇನು ಪ್ರಖ್ಯಾತರಾಗಿದ್ದರು ಅವರ ಬಗ್ಗೆ ನಮ್ಮ ಸಹಜ ಕವಿ, ಪ್ರೇಮ ಕವಿ ಶ್ರೀ ಕೆ.ಸಿ. ಶಿವಪ್ಪನವರು ಬರೆದಂತಹ ಕವನಗಳು. ಆ ಸಂತನೆಂದರೆ ಯಾರು, ಆ ಕವನಗಳನ್ನು ಅದರ ಹಾಡನ್ನು ಹಾಡಿದಂಥ ಶಾನುಭೋಗ ಅವರು ಮತ್ತು ಯಾರ್ಯಾರು ಹಾಡಿದಾರಲ್ಲ, ಮೇಲಿಂದ ಮೇಲೆ ಕೇಳ್ತೇನೆ, ಭಾಳ ಸಂತೋಷ ಪಡ್ತೇನೆ ನಾನು. ಇವನ್ ಮುದ್ದುರಾಮನ ಮನಸ್ಸಿನ ಆ ಚೌಪದಿಗಳು, 5-6 ಚೌಪದಿಗಳು ದಿನಾಲೂ ನನ್ನ ಪ್ರಾರ್ಥನೆಯಲ್ಲಿವೆ. ಸಂಜೆಯ ಕುಟುಂಬದ ಪ್ರಾರ್ಥನೆಯಲ್ಲಿ ನಾನು ಹಾಡ್ತಾ ಇರ್ತೇನೆ. ನನ್ನ ಭಾಗ್ಯ ಪೂಜ್ಯ ಶ್ರೀ ಕೆ.ಸಿ. ಶಿವಪ್ಪನವರ ಒಂದು ಹಿರಿಯರ ಗೆಳೆತನದ ಆಶೀರ್ವಾದ ಇವತ್ತಿಗೂ ಉಂಟು. ಈ ಇಂಗ್ಲೀಷ್ ಬರಹ ಎ ಸಿಂಪಲ್ ಫಾರ್ಮುಲಾ. ದ ಕ್ವಶನ್ ಹ್ಯಾಸ್ ಆಫನ್ ಬೀನ್ ಆಸ್ಕ್ಡ್, what is that makes saints? The big reason, of course, is that during their sojourn in this life, they constantly prepare for eternity by loving God above all things and their neighbors as their themselves. But here, in more detail, is another part of the answer. In reply to the above question, one person gave this simple, significant explanation. Because they were cheerful when it was difficult to be cheerful, patient when it was difficult to be patient, because they pushed on when they wanted to stand still. They kept silent when they wanted to talk. They were agreeable when they wanted to be disagreeable. That was all. It was quite simple and always will be. The more one strives to fulfill that simple formula, the greater good one will be able to do. ಕೆಳಗೆ ಒಂದು 2 ಲೈನಿನ ಕವನ ಇದೆ. No man is born unto himself alone. Who lives unto himself, he lives to none. ಫ್ರಾನ್ಸಿಸ್ ಕಾರ್ಲೆಸ್. ಇರಲಿ, ಎಷ್ಟೊಂದು ಅಪೂರ್ವವಾದ ಬರಹ ಸಂತರನ್ನು ಕುರಿತು. ಒಂದು ಸರಳ ಸೂತ್ರ, ಎ ಸಿಂಪಲ್ ಫಾರ್ಮುಲಾ, ಒಂದು ಸರಳ ಸೂತ್ರ. ಒಮ್ಮೆ ಹೀಗೊಂದು ಪ್ರಶ್ನೆ ಕೇಳಲ್ಪಟ್ಟು, ಸಂತರು ಹೇಗೆ ರೂಪುಗೊಳ್ಳುತ್ತಾರೆ? ಸಂತರು ಹೇಗೆ ರೂಪುಗೊಳ್ಳುತ್ತಾರೆ? ಒಂದು ಬಹುಮುಖ್ಯವಾದ ಪಥ ಹೀಗುಂಟು. ತಮ್ಮ ಜೀವನದ ಪಯಣದಲ್ಲಿ ಅವರು ಸದಾಕಾಲ ಅನಂತದತ್ತ ಸಾಗುವುದಕ್ಕೆ ದೇವರನ್ನು ಪ್ರೀತಿಸುತ್ತಾರೆ. ಇದನ್ನವರು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕೈಗೊಳ್ಳುತ್ತಾರೆ. ಅಲ್ಲದೆ ನೆರೆಹೊರೆಯವರನ್ನು ಸಹ ತಮ್ಮಂತೆ ಭಾವಿಸುತ್ತಾರೆ. ಇದು ಒಂದು ಜನರಲ್ ಆಬ್ಸರ್ವೇಷನ್, ಒಂದು ಸಾಮಾನ್ಯವಾದ ಗ್ರಹಿಕೆ. ಆದರೆ ಇಲ್ಲಿ ಉಂಟು ಇನ್ನೂ ಹೆಚ್ಚು ವಿವರವಾಗಿ ಆ ಪ್ರಶ್ನೆಗೆ
ಯಾವ ಪ್ರಶ್ನೆಗೆ? ಸಂತರು ಹೇಗೆ ರೂಪುಗೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಮತ್ತೊಂದು ಮುಖದ ಉತ್ತರಗಳು ಇಲ್ಲುಂಟು. ಆಗ ಓರ್ವ ಮಹನೀಯರು ಪಾಪ ಹೇಳಿದಂಥ ಸರಳವಾದ ಅರ್ಥಗರ್ಭಿತವಾದ ವಿವರಣೆಗಳು ಇಲ್ಲಿವೆ. ಏನವು ತಂದರೆ, ಯಾವಾಗ ಹರ್ಷಚಿತ್ತದಿಂದ ಇರುವುದು ಕಷ್ಟವಾಗಿತ್ತೋ ಆವಾಗ ಆ ಸಂತರೆನ್ನುವರು ಹರ್ಷಚಿತ್ತರಾಗಿರುತ್ತಾರೆ. ಆಮೇಲೆ ಎರಡನೇದು, ತಾಳ್ಮೆಯರಾಗುವುದು ಅಸಾಧ್ಯವಾದರೂ ಅವರು ತಾಳ್ಮೆಯವರು ಸಹನೆಯವರು ಆಗಿರುತ್ತಾರೆ. ಅವರೂ ಯಾವಾಗಲೂ ಸಾಗುತ್ತಲೇ ಇರುತ್ತಾರೆ, ಚಲಿಸುತ್ತಲೇ ಇರುತ್ತಾರೆ. ಆದರೆ ಅವರಿಗೆ ನಿಶ್ಚಲತೆಯಿಂದ ಇರುವುದೇ ಬೇಕಾಗಿರುತ್ತದೆ. ಆದರೂ ಅವರು ಯಾವಾಗಲೂ ಸಾಗುತ್ತಲೇ ಇರುತ್ತಾರೆ, ಚಲಿಸುತ್ತಲೇ ಇರುತ್ತಾರೆ. ಇನ್ನು ನಾಲ್ಕನೇದು, ಅವರು ಮಾತು ಆಡಲು ಬಯಸಿದಾಗಲೂ ಸಹ ಮೌನ ವೃತಸ್ಥರಾಗಿರುತ್ತಾರೆ. ಇನ್ನು ಆ ಸ್ತನೇರು ಅನೇಕ ವಿಷಯಗಳಲ್ಲಿ ಅಸಮ್ಮತಿಯ ಧೋರಣೆಯನ್ನು ಹೊಂದಿರ್ತಾರಂತೆ ಈ ಜಗತ್ತಿನ ಆಗು ಹೋಗುಗಳಲ್ಲಿ. ಆದರೂ ಎಷ್ಟೋ ವಿಷಯದಲ್ಲಿ ಸಮ್ಮತಿಯನ್ನು ನೀಡಿಬಿಡ್ತಾರಂತ. ಇದಷ್ಟ ಸಾಕು ಈ ಸಂತರು ಹೇಗೆ ರೂಪುಗೊಳ್ಳುತ್ತಾರೆ ಎನ್ನುವುದನ್ನು ವಿವರಿಸಲಿಕ್ಕೆ. ಇದು ಎಷ್ಟೊಂದು ಸರಳವಾಗಿದೆ. ಹಾಗೂ ಇದರ ನಂತರ ಇದು ಸದಾ ಇದ್ದೇ ಇರುತ್ತದೆ. ಈ ಸರಳವಾದ ಸೂತ್ರಗಳನ್ನು ಪಾಲಿಸಲು ಹೆಚ್ಚು ಶ್ರಮಿಸುವ ಅವರು ಇನ್ನೂ ಹೆಚ್ಚಾಗಿ ಉತ್ತಮವಾಗಿ ಸಾಗುವ ಸಾಮರ್ಥ್ಯದವರಾಗಿರುತ್ತಾರೆ ಅಂತ ಸಂತರ ಬಗ್ಗೆ ಇವರು ಕಾಮೆಂಟ್ ಕೊಡ್ತಾರೆ. ಆಮೇಲೆ ಆ ಕೆಳಗಿನ ಬರಹ 2 ಲೈನಿನ ಕವನ, ಯಾವ ಮನುಷ್ಯನು ಓರ್ವನೇ ತಾನಾಗಿ ತನಗಾಗಿ ಜನಿಸಿಲ್ಲ. ಬಹಳ ಅರ್ಥಗರ್ಭಿತವಾದ ವಿಷಯ ಇದು. ಯಾರು ತನಗಾಗಿ ಮಾತ್ರ ಜೀವಿಸುವನೋ ಅವನು ಜೀವನದಲ್ಲಿ ಯಾವುದಕ್ಕೂ ಸಲ್ಲ. ದೊಡ್ಡವನಾದ ಮೇಲಿಂದಿದು ಮುಂಚೆ ಹೇಳೋದು ಒಂದು ತತ್ವ. ಯಾವ ಮನುಷ್ಯನು ಓರ್ವನೇ ತಾನಾಗಿ ತನಗಾಗಿ ಜನಿಸಿಲ್ಲ. ಯಾರು ತನಗಾಗಿ ಮಾತ್ರ ಜೀವಿಸುವನೋ ಅವನು ಜೀವನವು ಯಾವುದಕ್ಕೂ ಸಲ್ಲ. ಅವನ ಜೀವನವು ಯಾವುದಕ್ಕೂ ಸಲ್ಲ. ಅವ್ರು ಯಾರು ಮಹನೀಯರು? ಫ್ರಾನ್ಸಿಸ್ ಕ್ವಾರ್ಲೆಸ್ ಅನ್ನೋ ಮಹನೀಯರು ಬರ್ತಾರೆ. ಎಷ್ಟೊಂದು ಅದ್ಭುತವಾದ ಒಂದು ಶ್ರೇಷ್ಠ ಸಂತರ ಇರುವಿಕೆಯನ್ನು ತಿಳಿಸುವಂಥ ಈ ಅಪೂರ್ವವಾದ ಬರಹ ಇದೆ. ಇದು ನಿಜವಾಗಲೂ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಅಷ್ಟೊಂದು ಸರಳವಾಗಿ ಇದನ್ನು ನಿರೂಪಣೆ ಮಾಡಿದಂಥ ನಮ್ಮ ಮಾರಿಸ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ನಮಸ್ಕಾರ.